ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ SSLC. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ನಾಳೆ ನಿಮಗೆ ಥರ್ಡ್ ಪ್ರಿಪ್ರೇಟರಿ, ಅದರಲ್ಲೂ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಎಕ್ಸಾಮ್ ಇದೆ. ಸೊ ಅದಕ್ಕೆ ಶಾರ್ಟ್ ಕ್ವೆಶನ್ಸ್ ಅಂದರೆ 4 ಮಾರ್ಕ್ಸಿಂದು ಅಥವಾ 4 ಅಂಕದ್ದು ಪ್ರಶ್ನೆಗಳು ಏನೇನಿದೆ, ಈಗ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತೀನಿ, ಜೊತೆಗೆ ಏನು PDF ಕೊಡ್ತೀನಿ ಅದರಲ್ಲೇ ಬರುತ್ತೆ. 20 ಮಾರ್ಕ್ಸು ಕಣ್ಣು ಮುಚ್ಕೊಂಡು ಸ್ಕೋರ್ ಮಾಡ್ಬೋದು. ಓಕೆನಾ, ನೋಡೋಣ. ಸೊ ಶಬರಿ ಗದ್ಯ ಭಾಗ, ಓಕೆ, ಇದರಲ್ಲಿ ನಿಮಗೆ ಬೇರೆ ಏನೂ ಕೇಳಲ್ಲ. 8ರಿಂದ 10 ವಾಕ್ಯದಲ್ಲಿ ಉತ್ತರಿಸಿ ಅಂತ ಪ್ರಶ್ನೆ ಕೇಳ್ತಾನೆ ಅಷ್ಟೇ, ಇನ್ನೇನೂ ಕೇಳೋದಿಲ್ಲ. ಸೊ ಅದರಲ್ಲಿ ಒಂದು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು 3-4 ಕ್ವಶನ್ ಇದೆ. ಬಟ್ ನಾನು ಚೆಕ್ ಮಾಡಿ ಒಂದು ಬೇರೆ ಬೇರೆ ಮಾಡೆಲ್ ಪೇಪರ್ ಅಥವಾ ಇದರಲ್ಲಿ ಚೆಕ್ ಮಾಡಿ ನಿಮಗೆ ಕೊಡ್ತಾ ಇರೋದು. ಸೊ ಈ ಕ್ವಶನ್ಸ್ ಬಿಟ್ಟರೆ ಬೇರೆ ಯಾವುದು ಕೇಳಲ್ಲ ಶಬರಿ ಗದ್ಯದಲ್ಲಿ, ನೋಡ್ಕೊಳ್ಳಿ. ಅದರಲ್ಲಿ ಮೇಯ್ನು 3, ಈ 6ನೇದು ಮತ್ತು 7ನೇದು ಮತ್ತು 10ನೇದು ತುಂಬ ಸಲ ರಿಪೀಟ್ ಆಗಿದೆ. ಓಕೆ, ಮರಿಬೇಡಿ, ಇದು ಮೇಯ್ನು. ಸೊ ರಿಪೀಟ್ ಆಗಿರೋದು ಪ್ರತಿಯೊಂದು ಎಕ್ಸಾಮಲ್ಲಿ ನಿಮಗೆ ಪ್ರಿಪ್ರೇಟರಿಲಾಗಲಿ ಫೈನಲ್ ಎಕ್ಸಾಮ್ ಆಗಲಿ ರಿಪೀಟ್ ಆಗೇ ಆಗುತ್ತೆ. ಯಾವುದೇ ಥರದ ಡೌಟ್ ಬೇಡ. ಓಕೆ, ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ವ್ಯಕ್ತವಾಗಿದೆ? ಇದು ಮೊದಲನೇ ಕ್ವಶನ್ನು. ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ. 2ನೇ ಕ್ವಶನ್ನು. ಮಾತಾಂಗಾಶ್ರಮಕ್ಕೆ ಬಂದ ಶ್ರೀರಾಮ ಲಕ್ಷ್ಮಣರನ್ನು ಶಬರಿ ಉಪಚರಿಸಿ ಮುಕ್ತಿಯನ್ನು ಪಡೆದ ಬಗೆಯನ್ನು ವಿವರಿಸಿ. ಓಕೆ, 3ನೇ ಕ್ವಶನ್ನು. ಶ್ರೀರಾಮನ ದರ್ಶನದಿಂದ ತನ್ನ ಬಹುಕಾಲದ ಆಸೆಯನ್ನು ಶಬರಿ ಈಡೇರಿಸಿಕೊಂಡ ಬಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 5ನೇದು. ಶಬರಿ ಮತ್ತು ಶ್ರೀರಾಮನ ನಡುವಿನ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಓಕೆ, ನೆಕ್ಸ್ಟ್ 6ನೇದು. ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ? ಇದು ತುಂಬ ಸಲ ರಿಪೀಟ್ ಆಗಿದೆ, ಇದು ಮೇಯ್ನು. ನೆಕ್ಸ್ಟ್, ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ. ಓಕೆ, ಇದನ್ನ ಮತ್ತೆ ರಿಪೀಟ್ ಆಗಿದೆ. 2ನೇ ಕ್ವಶನ್ನಲ್ಲಿ ಇದು ರಿಪೀಟ್ ಆಗಿದೆ, 7ನೇ ಕ್ವಶನ್ನು. ಸೊ ಸಂಕಲ್ಪ ಸಾಧನೆಯ ಪ್ರತಿಮೂರ್ತಿ ಶಬರಿ ಎಂಬುದನ್ನು ಸಮರ್ಥಿಸಿ. ಓಕೆ, ಸೀತೆಯನ್ನು ಅರಸುತ್ತಾ ಶಬರಿ ಆಶ್ರಮದ ಬಳಿ ಬಂದ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರ ನಡುವೆ ನಡೆದ ಸಂಭಾಷಣೆಯನ್ನು ಸಂಗ್ರಹಿಸಿ ಬರೆಯಿರಿ. ಓಕೆ, 10ನೇದು. ಶಬರಿಯ ಚಿಂತೆ ಹಿಂಗೆ ಹೋದ ಸಂದರ್ಭದ ಸ್ವಾರಸ್ಯವನ್ನು ಅಗೈನ್. ಸೊ 2ನೇದು. ಓಕೆ, ದೆನ್ 7ನೇದು 10ನೇದು ಸೇಮ್ ಕ್ವಶನ್ನು ರಿಪೀಟ್ ಆಗಿದೆ. ಇದನ್ನು ಮಾತ್ರ ಮಿಸ್ ಮಾಡಬೇಡಿ. ಈ ಶಬರಿ ಪಾಠದಲ್ಲಿ ನಿಮಗೆ ಬೇರೆ ಏನೂ ಕೇಳೋದಿಲ್ಲ. 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್ ಏನೂ ಕೇಳೋದಿಲ್ಲ. 4 ಮಾರ್ಕಿಗೆ ಇಷ್ಟೇ 10 ಕ್ವಶನ್ನಲ್ಲೇ ನಿಮಗೆ 4 ಮಾರ್ಕಿನ ಕ್ವಶನ್ನು ಒಂದು ಬಂದೇ ಬರುತ್ತೆ. ಸೊ ಯಾವುದೇ ಥರದ ಬೇರೆ ಕ್ವಶನ್ನು ಕೇಳೋದಿಲ್ಲ. ಓಕೆನಾ, ನೆಕ್ಸ್ಟ್ ಸಂಕಲ್ಪಗೀತೆ. ಸಂಕಲ್ಪಗೀತೆಯಲ್ಲಿ ಕೂಡ ನಿಮಗೆ ಒಂದು ಕಂಠಪಾಠ ಅಥವಾ ಪೊಯಮ್ ಅಂತ ಏನು ಕೇಳ್ತಾರೆ ಅದು, ಅಥವಾ ಸಾರಾಂಶ ಬರೆಯೋದಕ್ಕೆ ಕೇಳ್ತಾರೆ. ಸೊ ಅಥವಾ ಈ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳ್ತಾನೆ. ಈ 3ರಲ್ಲಿ ಒಂದು ಕಂಠಪಾಠ, ಸಾರಾಂಶ, ಜೊತೆಗೆ ಒಂದು 8-10 ವಾಕ್ಯದಲ್ಲಿ ಉತ್ತರಿಸಿ. ಈ 3ರಲ್ಲಿ ಯಾವುದಾದ್ರೂ ಕೇಳ್ಬೋದು. ಸೊ ಅದನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಯಾವುದು ರಿಪೀಟ್ ಆಗಿದೆ ಅದು ತುಂಬ ಇಂಪಾರ್ಟೆಂಟು. ಸೊ ಜೊತೆಗೆ ಬೇರೆ ಬೇರೆ ಕ್ವಶನ್ಸ್ ನಾನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಮೊದಲನೇದು, ಸಂಕಲ್ಪ ಮತ್ತು ಅನುಷ್ಠಾನ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ವಿವರಿಸಿ. ಓಕೆ, ನೆಕ್ಸ್ಟ್, ಜೀವನದಲ್ಲಿರಬೇಕಾದ ಧನಾತ್ಮಕ ಭಾವನೆ ಹಾಗೂ ದೃಢ ಸಂಕಲ್ಪದ ಮಹತ್ವವನ್ನು GS ಶಿವರುದ್ರಪ್ಪನವರು ಸಂಕಲ್ಪ ಗೀತೆ ಕವನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ? ಇದು 2ನೇದು. ಓಕೆ, 3ನೇದು, ಸಂಕಲ್ಪ ಮತ್ತು ಅನುಷ್ಠಾನ ಕುರಿತು ಕವಿ GS ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ವಿವರಿಸಿ. ಓಕೆ, ಅದು ತುಂಬ ಸತಿ ರಿಪೀಟ್ ಆಗಿದೆ. ಜೀವನದಲ್ಲಿರಬೇಕಾದ ಧನಾತ್ಮಕ ಭಾವನೆ ಹಾಗೂ ದೃಢ ಸಂಕಲ್ಪದ ಮಹತ್ವವನ್ನು ತಿಳಿಸಿ. ಸೇಮ್ ಟು ಸೇಮ್ ಎಲ್ಲ ಅದೇ ಕ್ವಶನ್ಸು. ಓಕೆ, ಧನಾತ್ಮಕ ಭಾವನೆ ಮತ್ತು ದೃಢ ಸಂಕಲ್ಪ ಅದ್ರ ಬಗ್ಗೆನೇ ಎಕ್ಸ್ಪ್ಲೈನ್ ಮಾಡಿ ಅನ್ನೋದನ್ನು ಕ್ವಶನ್ಸ್ ರಿಪೀಟ್ ಆಗಿದೆ. ಸಂಕಲ್ಪ ಗೀತೆ ಕವನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ? ಅದೇ ಸೇಮ್, ಏನು ದೃಢ ಸಂಕಲ್ಪ ಮತ್ತು ಧನಾತ್ಮಕ ಭಾವನೆ ಸಂಕಲ್ಪ ಗೀತೆಯಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ. ಟೋಟಲ್ 4 ಪ್ರಶ್ನೆನ ನಾನು ಲಿಸ್ಟ್ ಮಾಡಿದ್ದೀನಿ. ಇದರಲ್ಲಿ 2 ತುಂಬ ಇಂಪಾರ್ಟೆಂಟು ರಿಪೀಟ್ ಆಗಿದೆ. ಸೊ 4 ಪ್ರಶ್ನೆಯಲ್ಲಿ ನಿಮಗೆ ಬೇಕಾಗಿರೋದು ಮೇನ್ ಕಾನ್ಸೆಪ್ಟು ಧನಾತ್ಮಕ ಭಾವನೆ, ದೃಢ ಸಂಕಲ್ಪ, ಅದರ ಮಹತ್ವವನ್ನು GS ಶಿವರುದ್ರಪ್ಪನವರು ಹೇಗೆ ವ್ಯಕ್ತಪಡಿಸಿದ್ದಾರೆ ಈ ಗದ್ಯದಲ್ಲಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳಿದ್ದಾನೆ. ಸೊ ಲೆಟ್ಸ್ ಡೋಂಟ್ ವೇಸ್ಟ್ ಟೈಮ್.
ನಾಳೆ ಥರ್ಡ್ ಪ್ರಿಪ್ರೇಟರಿ ಜೊತೆಗೆ ಈ ಏನು ಮಾರ್ಕ್ಸ್ ಇದೆಯಾ ಅದನ್ನ PDF ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಲ್ಲ, 20 ಮಾರ್ಕ್ಸ್, 4 ಪ್ರಶ್ನೆ, 4 ಅಂಕದ್ದು 5 ಪ್ರಶ್ನೆ ಬರುತ್ತೆ. ಸೊ ಅದರಲ್ಲಿ ನಿಮಗೆ ಬರೀ ಪ್ರಿಪ್ರೇಟರಿಗೆಲ್ಲ ಮೇಯ್ನ್ ಎಕ್ಸಾಮ್ಗೂ ತುಂಬ ಹೆಲ್ಪ್ ಆಗುತ್ತೆ. ಡೋಂಟ್ ಮಿಸ್ ಇಟ್. ಓಕೆ, ನೆಕ್ಸ್ಟ್ ಪದ್ಯ ಕೌರವೇಂದ್ರನ ಕೊಂದೆ ನೀನು. ಈ ಪದ್ಯದಿಂದ ಕೂಡ ನಿಮಗೆ 4 ಮಾರ್ಕ್ಸ್ದು ಕ್ವಶನ್ ಬರುತ್ತೆ. ಅದರಲ್ಲಿ ಒಂದು ಕಂಠಪಾಠ ಅಥವಾ ಸಾರಾಂಶ ಅಥವಾ 8 ವಾಕ್ಯ, ಇದಿಷ್ಟರಲ್ಲೇ ಕೇಳೋದು ಕ್ವಶನ್ನು. ಸೊ 8 ವಾಕ್ಯದಲ್ಲಿ 2 ರಿಪೀಟ್ ಆಗಿದೆ, ಇನ್ನು 2 ನಾನು ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ನೋಡೋಣ. ಫಸ್ಟ್ ಕ್ವಶನ್, ಪಾಂಡವರು ಸಹೋದರರೆಂದು ತಿಳಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಇದೆ. 2ನೇ ಪ್ರಶ್ನೆ, ಪಾಂಡವರ ರಕ್ಷಣೆಗೆ ನಿಂತ ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಸಂಗ್ರಹಿಸಿ ಬರೆಯಿರಿ. 3ನೇ ಕ್ವಶನ್ನು, ಪಾಂಡವರು ಸಹೋದರರೆಂದು ತಿಳಿದಾಗ ಕರ್ಣನ ಮನದಲ್ಲಿ ಉಂಟಾದ ಭಾವನೆಗಳನ್ನು ಸೇಮ್ ಟು ಸೇಮ್ ರಿಪೀಟ್ ಆಗಿದೆ. ಓಕೆ, ಮೊದಲನೇದು ಮತ್ತು 3ನೇದು ರಿಪೀಟ್ ಆಗಿದೆ. ಸೊ ಪಾಂಡವರ ರಕ್ಷಣೆಗೆ ಮುಂದೆ ಒಡ್ಡಿದ ಆಮಿಷಗಳನ್ನು ಸೇಮ್ ಟು ಸೇಮ್. ಸೊ ಇದರಲ್ಲಿ ನೀವು ಮೆನ್ಷನ್ ನೋಡ್ಕೊಳ್ಳಿ, ಇದು ಬೇರೆ ಬೇರೆ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರೋದು ಇದು. ಬಟ್ ಇದರಲ್ಲಿ ನಿಮಗೆ ಈ 4ನೇದು ಮತ್ತು 3ನೇದು ಮತ್ತು 4ನೇದು ಇದೆಯಲ್ಲ ಕ್ವಶನ್, ಇದೇ ಕೇಳೋದು ನಿಮಗೆ 8 ವಾಕ್ಯದಲ್ಲಿ, ಬೇರೆ ಯಾವುದು ಕೇಳೋದಿಲ್ಲ. ಓಕೆ, ಇದೆರಡು ಮೊದಲನೇದು 1, 2, 3, 4 ಎಲ್ಲ ಸೇಮ್ ಕ್ವಶನ್ನು ರಿಪೀಟ್ ಆಗಿದೆ, ಯಾವುದನ್ನು ಮಿಸ್ ಮಾಡಬೇಡಿ. 8 ವಾಕ್ಯದಲ್ಲಿ ಈಸಿಯಾಗಿ 4 ಮಾರ್ಕ್ಸ್ ತಗೊಬೋದು. ನೆಕ್ಸ್ಟ್ ಪದ್ಯ ವೀರಲವ. ಇದರಲ್ಲೂ ಕೂಡ ನಿಮಗೆ 4 ಅಂಕದ ಪ್ರಶ್ನೆ ಕೇಳ್ತಾನೆ. 8 ವಾಕ್ಯದಲ್ಲಿ ಹೇಗಿದೆ? ಮೊದಲನೇದು, ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು? ಓಕೆ, ಲವನಲ್ಲಿದ್ದ ಕ್ಷಾತ್ರಗುಣ ವೀರಲವ ಪದ್ಯದಲ್ಲಿ ವ್ಯಕ್ತಗೊಂಡಿರುವುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಸೇಮು, ಮೊದಲನೇದು ಮತ್ತು 3ನೇದು ಸೇಮ್ ರಿಪೀಟ್ ಆಗಿದೆ. ಓಕೆ, ಲವನಲ್ಲಿದ್ದ ಕ್ಷತ್ರಗುಣ ವೀರಪದ, ಓಕೆ ಸೇಮ್. 3ನೇದು, 2ನೇದು ಮತ್ತು 4ನೇದು ಸೇಮ್ ಇದೆ. ಓಕೆ, ಮೊದಲನೇದು ಮತ್ತು 3ನೇದು ಸೇಮ್ ರಿಪೀಟ್ ಆಗಿದೆ. ಅಂದರೆ ಇದೆರಡೇ ಕ್ವಶನ್ಸ್. ಸೊ 3 ಮತ್ತು 4 ಇದೆರಡು ಕ್ವಶನ್ನ ಓದ್ಕೊಂಡ್ರೆ ಸಾಕು. 2 ಕ್ವಶನ್ನೇ ರಿಪೀಟ್ ಆಗಿರೋದು. 8 ವಾಕ್ಯದಲ್ಲಿ ಕೇಳಿದ್ರೆ ವೀರಲವ ಪದ್ಯದಲ್ಲಿ, ಸೊ ನಿಮಗೆ ಇದೆರಡೇ ಕ್ವಶನ್ ಕೊಡೋದು 8ರಿಂದ 10 ಮಾರ್ಕ್ಸ್. ಸೊ 8ರಿಂದ 10 ವಾಕ್ಯದಲ್ಲಿ ಬರೆಯೋಕ್ಕೆ. ಓಕೆನಾ? ನೆಕ್ಸ್ಟ್, ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶ ಬರೆಯಿರಿ. ಸೊ ವೀರಲವ, ಈಗ ನೋಡಿ ಇಲ್ಲೇನಿದೆ, ವೀರಲವದಲ್ಲಿ ಈ ಪದ್ಯದಲ್ಲಿ ಈ 2 ಏನು ಕೇಳ್ತಾರಲ್ಲ, ಇದನ್ನ ನಿಮಗೆ ಕಂಠಪಾಠದಲ್ಲೂ ಕೇಳ್ತಾರೆ. ಈ 2 ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಈ 2ನ್ನ ಕಂಠಪಾಠದಲ್ಲೂ ಕೇಳ್ತಾರೆ. 40ನೇ ಪ್ರಶ್ನೆ ಸಂಖ್ಯೆ ಕಂಠಪಾಠದಲ್ಲೂ ಇದೆರಡನ್ನ ಕೇಳ್ತಾರೆ, ಜೊತೆಗೆ ಇದೆರಡದು ಸಾರಾಂಶನೂ ಬರೆಯೋಕ್ಕೆ ಕೇಳ್ತಾರೆ. ಇನ್ನೊಂದು ಇದಿದೆಯಲ್ಲ, ಇದು ಬರೀ ಸಾರಾಂಶಕ್ಕೆ ಮಾತ್ರ ಕೇಳ್ತಾರೆ. ಸೊ ಇದು 3 ಇಂಪಾರ್ಟೆಂಟು. ಸೊ ಈ ಫಸ್ಟ್ 2ನ್ನ ನಿಮಗೆ ಕಂಠಪಾಠದಲ್ಲೂ ಕೇಳ್ತಾರೆ, ಸಾರಾಂಶದಲ್ಲೂ ಕೇಳ್ತಾರೆ. ಈ 3ನೇದು ಇದೆಯಲ್ಲ, ಇದು ನಿಮಗೆ ಬರೀ ಸಾರಾಂಶಕ್ಕೆ ಮಾತ್ರ ಕೇಳ್ತಾರೆ. ಅದು ನೆನಪಲ್ಲಿಟ್ಕೊಳ್ಳಿ. ನೆಕ್ಸ್ಟ್, ಕೌರವೇಂದ್ರನ ಕೊಂದೆ ನೀನು. ಇದರಲ್ಲಿ ಈ ಮೊದಲನೇದು ಮತ್ತು ಈ 2ನೇದು ಇದೆಯಲ್ಲ, ಎರಡನ್ನೂ ಕೂಡ ಕಂಠಪಾಠದಲ್ಲಿ ಕೇಳೋ ಸಾಧ್ಯತೆ ಇದೆ. ಜೊತೆಗೆ ಈ 3ನೇದನ್ನ ಬರೀ ಸಾರಾಂಶದಲ್ಲಿ ಕೇಳ್ತಾರೆ. ಜೊತೆಗೆ ಈ 3ನ್ನೂ ಸೇರಿ ಸಾರಾಂಶ ಕೇಳ್ತಾ ಇದ್ದಾರೆ. ಬಟ್ ಈ ಮೊದಲನೇದು 2ನೇದು ಏನಿದೆ ಅದನ್ನು ಪದ್ಯ ಕಂಠಪಾಠದಲ್ಲೂ ಕೇಳ್ತಾರೆ. ಅಂದರೆ ಪೂರ್ಣವಾಗಿ ಬರೀರಿ. ಈ ಮೊದಲನೇ ಲೈನ್ ಕೊಟ್ಟಿರ್ತಾರೆ, ಲಾಸ್ಟ್ನೇ ಲೈನ್ ಕೊಟ್ಟಿರ್ತಾರೆ, ಇನ್ನು ಮಿಕ್ಕಿದ್ದೆಲ್ಲ ನೀವು ಫುಲ್ ಮಾಡಬೇಕು ಕಂಠಪಾಠ ಅಂದರೆ. ಓಕೆ, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲೇ ಇದೆ, ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಸಂಕಲ್ಪ ಗೀತೆಯಲ್ಲಿ ಇದೆರಡು, ಅದರಲ್ಲೂ ಇದು ತುಂಬ ಇಂಪಾರ್ಟೆಂಟು. ಯಾಕೆ ಅಂದರೆ ರಿಪೀಟ್ ಆಗಿದೆ. ನೆಕ್ಸ್ಟ್ ನೋಡಿ, ಕೌರವೇಂದ್ರನ ಕೊಂದೆ ನೀನು, ಇದೆರಡನ್ನ ಪದ್ಯ ಭಾಗದಲ್ಲಿ ಕೇಳ್ತಾರೆ ಅಂತ ಹೇಳಿದ್ನಾ. ಈಗ ನೋಡಿ, ಕೌರವೇಂದ್ರನ ಕೊಂದೆ ನೀನು ಪದ್ಯ ಭಾಗದಲ್ಲೂ ಕೇಳಿದ್ದಾರೆ ಇದೆರಡನ್ನ. ಓಕೆ, ಮಾರಿ ಗೌತಣವಾಯಿತು ನಾಳಿನ ಅನ್ನೋದು ನೋಡಿ, ಮಾರಿ ಗೌತಣವಾಯಿತು ನಾಳಿನ.
ಕೊರಳ ಸೆರೆ ಹಿಗ್ಗಿದವು ದೃಗುಜಲ. ಸೊ ಅದನ್ನು ಕೂಡ ಕೇಳಿದ್ದಾನೆ ನೋಡಿ, ಅದಕ್ಕೆ ಹೇಳಿದ್ದು ಇಂಪಾರ್ಟೆಂಟ್ ಅಂತ. ದೆನ್ ವೀರಲವದಲ್ಲಿ ಇದೆರಡನ್ನ ಕಂಠಪಾಠವಾಗಿ ಕೇಳಿದ್ದಾನೆ. ಸೊ ಅದೇ ಎರಡನ್ನ ನಾನು ಮೆನ್ಷನ್ ಮಾಡಿರೋದು. ಇದು ಎರಡನ್ನ ಕಂಠಪಾಠವಾಗೂ ಕೇಳ್ತಾನೆ, ಸಾರಾಂಶ ಬರೆಯೋಕ್ಕೂ ಕೇಳ್ತಾನೆ. ಬಟ್ ಇದೆಯಲ್ಲ, ಇದನ್ನು ಬರೀ ಸಾರಾಂಶಕ್ಕೆ ಮಾತ್ರ ಕೇಳ್ತಾನೆ ಅಂತ. ಸೇಮ್ ಟು ಸೇಮ್. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ 5ನೇ ಪ್ರಶ್ನೆ ಏನು ಬರುತ್ತೆ ನೋಡಿ. ಇದರಲ್ಲಿ 5ನೇ ಪ್ರಶ್ನೆ ಏನು ಬರುತ್ತೆ ಅಂದರೆ, ಎರಡನ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಇದು ಒಂದು ಪ್ಯಾಸೇಜ್ ಕೊಡ್ತಾರೆ, ಈ ಪ್ಯಾಸೇಜ್ ಇರುತ್ತೆ. ಈ ಪ್ಯಾಸೇಜಲ್ಲಿ ಇದನ್ನು ಓದಿ ಅರ್ಥ ಮಾಡಿಕೊಂಡು ಈ 2 ಪ್ರಶ್ನೆಗೆ ಆನ್ಸರ್ ಬರೀಬೇಕು. ಓಕೆ, ಇದು 5ನೇ ಪ್ರಶ್ನೆ. ಈಸಿ ಇರುತ್ತೆ. ಈ 2 ಪ್ರಶ್ನೆಗಳು ನಾನು 2 ಪ್ಯಾಸೇಜ್ನ ಮೆನ್ಷನ್ ಮಾಡಿದ್ದೀನಿ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪ್ಯಾಸೇಜ್ನ ನೋಡಿ. ಇದರಲ್ಲೂ ಕೂಡ ಇದು 2 ಪ್ರಶ್ನೆನ ನೀವು ಉತ್ತರ ಬರೀಬೇಕಾಗುತ್ತೆ. ಸೊ ಇಷ್ಟು ನಿಮಗೆ ಓದ್ಕೊಂಡ್ರೆ, ಈ PDF ಅಲ್ಲಿ ಇರೋದನ್ನು ನೀವು ಓದ್ಕೊಂಡ್ರೆ ಖಂಡಿತವಾಗ್ಲೂ 20 ಮಾರ್ಕ್ಸ್ ಬಂದೇ ಬರುತ್ತೆ ನಿಮ್ಮ ಪ್ರಿಪ್ರೇಟ್ರಲ್ಲಿ. ಜೊತೆಗೆ ಮೇಯ್ನ್ ಎಕ್ಸಾಮಲ್ಲಿ ಖಂಡಿತವಾಗ್ಲೂ 20 ಮಾರ್ಕ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ನೀವು ಕೂಡ ಮಿಸ್ ಮಾಡ್ಕೊಬೇಡಿ. ಸೊ ಇದನ್ನು ಕ್ಲೀನಾಗಿ ನೋಡಿ, ಓದ್ಕೊಳ್ಳಿ, ಶೇರ್ ಮಾಡಿ, ನೀವು ಉಪಯೋಗಿಸ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್, ಟೇಕ್ ಕೇರ್. ಥ್ಯಾಂಕ್ ಯು.